ಕೂಡಲಿ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 1008 ಶ್ರೀ ರಘುವಿಜಯ ತೀರ್ಥ ಶ್ರೀಪಾದಂಗಳವರು ಈ ಬಾರಿಯ ಚಾತುರ್ಮಾಸ್ಯವನ್ನು ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಕೈಗೊಳ್ಳಲಿದ್ದು ಅದರ ಪೂರ್ವಭಾವಿಯಾದಂತಹ ಶೋಭಾಯಾತ್ರೆ ನಿನ್ನೆ ದಿವಸ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ನಡೆಯಿತು. ಬಹಳಷ್ಟು ಜನ ಭಕ್ತರು ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಅವರು 30/7/2024 ಮಂಗಳವಾರದಿಂದ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಈ ಒಂದು ಚಾತುರ್ಮಾಸ್ಯವನ್ನು ಕೈಗೊಳ್ಳಲಿದ್ದಾರೆ. ಇವೆಲ್ಲವನ್ನು ವಿಡಿಯೋ ದೃಶ್ಯಾವಳಿಯಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕ್ಯಾಮ್ರಾಮನ್ ವಿಜಯ್ ಕಾರಂತ್ ಜೊತೆ ಮುರಳಿ ವ್ಯಾಸ ಸಮಾಚಾರ, ರಾಣೆಬೆನ್ನೂರು. ನಮಸ್ಕಾರ. ಶಿವಮೊಗ್ಗ ಜನತೆಯ ಪರವಾಗಿ ತುಂಗೆಗೆ ಬಾಗಿನವನ್ನು ಸಮರ್ಪಣೆಯನ್ನು ಮಾಡಿರ್ತಕ್ಕಂಥ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಜಾತ್ಯತೀತ ಜನತಾದಳದ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಕೆ ಬಿ ಪ್ರಸನ್ನ ಕುಮಾರ್ ನಮ್ಮೊಂದಿಗಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಈ ಸಂದರ್ಭದಲ್ಲಿ. ಸರ್ ನಮಸ್ಕಾರ. ನಮಸ್ತೆ. ಶಿವಮೊಗ್ಗದ ಜನತೆಯ ಪರವಾಗಿ ನೀವು ಇವತ್ತು ತುಂಗಾ ನದಿಗೆ ಬಾಗಿನವನ್ನು ಸಮರ್ಪಣೆಯನ್ನು ಮಾಡಿದ್ದೀರಿ. ಬಹಳ ವರ್ಷಗಳ ನಂತರ ತುಂಗಾ ನದಿ ತುಂಬಿ ಹರಿತಾ ಇದೆ. ಇದು ಒಂದು ಶುಭ ಸಂಕೇತ. ಈ ಸಂದರ್ಭದಲ್ಲಿ ತಾವೇನು ಹಿಂದೂ ಸಂಪ್ರದಾಯದಂತೆ ಕುಟುಂಬದಲ್ಲಿ ಏನು ಅಕ್ಕ ತಂಗಿಯರಿಗೆ ಬಾಗಿನವನ್ನು ಕೊಡೋ ಪದ್ಧತಿಯಂತೆ ನಮ್ಮ ನಗರಕ್ಕೆ ಪ್ರತಿ ವರ್ಷದಂತೆ ಹೊಸದಾಗಿ ಬರುವಂತಹ ತುಂಗಾ ಮಾತೆಗೆ ಪ್ರತಿ ವರ್ಷವೂ ಕೂಡ ಬಾಗಿನವನ್ನು ಸಮರ್ಪಣೆ ಮಾಡೋದು ನಮ್ಮ ಸಂಪ್ರದಾಯ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಕಡಿದಾಳ್ ಗೋಪಾಲ್ ಅವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲರೂ ಪಕ್ಷದ ಎಲ್ಲ ನಾಯಕಿಯರು ಕೂಡ ಬಂದು ತುಂಗೆಗೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೀವಿ. ತುಂಗೆಯ ಆಶೀರ್ವಾದವನ್ನು ಪಡೆದಿದ್ದೀವಿ. ಜೊತೆಗೆ ಶಾಂತಳಾಗಿ ಶಿವಮೊಗ್ಗ ನಗರಕ್ಕೆ ಆಶೀರ್ವಾದವನ್ನು ಮಾಡು, ನಗರದ ಜನತೆಗೆ ಆಶೀರ್ವಾದ ಶ್ರೇಯೋಭಿವೃದ್ಧಿಯನ್ನು ಕೊಡು ಅಂತೇಳಿ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಅದಾದ ನಂತರದಲ್ಲಿ ಇವತ್ತು ಬಂದು ತಾಯಿ ಗಾಯತ್ರಿ ಮಾತೆ ಮತ್ತು ಅಜ್ಜಯ್ಯನವರ ಆಶೀರ್ವಾದವನ್ನು ಕೂಡ ಎಲ್ಲ ಪಕ್ಷದ ನಾಯಕಿಯರು ಕೂಡ ಪಡೆದಿದ್ದೀವಿ. ನಿಜಕ್ಕೂ ಇವತ್ತು ಎಲ್ಲರಿಗೂ ಬಹಳ ಸಂತಸದ ದಿನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅದೇ ರೀತಿ ನಮ್ಮ ತುಂಗೆಗೆ ಮಲಿನವಾದ ನೀರು ಸೇರ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಅದು ದುರ್ದೈವ. ನಿಜಕ್ಕೂ ಸರ್ಕಾರ ಮತ್ತು ನಗರ ಪಾಲಿಕೆ ಇವೆಲ್ಲವೂ ಕೂಡ ದೊಡ್ಡ ಮನಸ್ಸು ಮಾಡಿ ಆ ಚರಂಡಿ ನೀರು ಮತ್ತೊಂದು ಮಲಿನವಾದ ನೀರು ಬೇರೆಯ ದಿಕ್ಕಿಗೆ ಹೋಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು. ಈ ತುಂಗೆಗೆ ಸೇರ್ತಾ ಇರೋದನ್ನು ತಪ್ಪಿಸಬೇಕು. ಅದಕ್ಕೆ ಎಲ್ಲ ಜನರೂ ಕೂಡ ಕೈ ಜೋಡಿಸಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಮಸ್ಕಾರ. ಈ ವಿಚಾರವಾಗಿ ಇರ್ತಕ್ಕಂಥ ಆಡಳಿತ ಪಕ್ಷದ ನಾಯಕರ ಜೊತೆ ನಾವು ಮಾತುಕತೆ ನಡೆಸಿದರೆ ತುಂಬ ಮಲಿನ ಆಗ್ತಾ ಇತ್ತು. ಅದು ಮಲೆನಾಡಿನ ಜನತೆಯ ಬಹಳ ದಿನದ ಒಂದು ಬೇಡಿಕೆ. ಆ ವಿಚಾರವಾಗಿ ನಮ್ಮ ಪಕ್ಷ ಈ ವಿಚಾರದಲ್ಲಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಮತ್ತು ಈಗ ಪಾಲಿಕೆಯ ಅಲ್ಲಿ ಅಧಿಕಾರಿಗಳದ್ದೇ ಒಂದು ಇದಾಗಿದೆ. ಆ ಅಧಿಕಾರಿಗಳ ಹತ್ರ ಕೂಡ, ಆಯುಕ್ತರ ಹತ್ರ ಕೂಡ ನಾವು ಈ ವಿಚಾರವಾಗಿ ಪಕ್ಷದ ವತಿಯಿಂದ ಮಾತನಾಡ್ತೀವಿ. ಥ್ಯಾಂಕ್ ಯು. ಧನ್ಯವಾದ.